ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ವಹಿಸಿದ ಅಧ್ಯಕ್ಷರೇ, ಅವರೀಗ ಅರಣ್ಯಗಳಲ್ಲಿ 6 ವಿಧ ಅಂತ ಹೇಳ್ತಾರೆ. ಒಂದು ಮೀಸಲು ಅರಣ್ಯ, ಗ್ರಾಮ ಅರಣ್ಯ, ರಕ್ಷಿತ ಅರಣ್ಯ, ಸೆಕ್ಷನ್ 4ರ ಅಡಿಯಲ್ಲಿ ಅರಣ್ಯ, ವರ್ಗೀಕರಿಸಿದ ಅರಣ್ಯ, ಪರಿಭಾವಿತ ಅರಣ್ಯ ಅಂತ ಹೇಳ್ತಾರೆ. ಅಧ್ಯಕ್ಷರೇ, ನಾನು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಮಾತ್ರ ಮಾತಾಡ್ತೇನೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೇಳ್ಬೇಕಾದ್ರೆ ಗ್ರಾಮ ಅರಣ್ಯ ಅಂತಿದೆ ಅಧ್ಯಕ್ಷರೇ. ಗ್ರಾಮ ಅರಣ್ಯವನ್ನು ಇವರು 545.65 ಹೆಕ್ಟೇರ್ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಾನು ಒಂದು ಮಾತು ಕೇಳ್ತೀನಿ, ಗ್ರಾಮ ಅರಣ್ಯವನ್ನು ಹಿಂದೆ ಯಾವ ಆಧಾರದ ಮೇಲೆ ತಾವು ಮಾಡಿದ್ದೀರಿ? ಗ್ರಾಮ ಅರಣ್ಯದಲ್ಲಿ ಇವತ್ತೇನು ಎಕ್ಸ್ಟೆಂಟ್ ಇದೆ, ಆ ಗ್ರಾಮ ಅರಣ್ಯದಲ್ಲಿ ಅಧ್ಯಕ್ಷರೇ, ಆ ಗ್ರಾಮಗಳ ಪಕ್ಕದಲ್ಲಿರ್ತಕ್ಕಂಥ ಮಧ್ಯೆ ಒಂದೇ ಒಂದು ನಂಬರನ್ನು ತಗೊಳ್ತಾರೆ. ಅಂದರೆ ಉದಾಹರಣೆಗೆ ಅಲ್ಲಿ ಆ ಗ್ರಾಮದಲ್ಲಿ 100 ನಂಬರ್ ಇದ್ದರೆ 1 ನಂಬರನ್ನು ಮಾತ್ರ ಗ್ರಾಮ ಅರಣ್ಯ ಅಂತ ಮಾಡ್ತಾರೆ. ಅದು ಮಾಡಿ ಆ ಸುತ್ತಮುತ್ತ ಕೂಡ ಯಾವುದೇ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಇರೋದಿಲ್ಲ. ಆ ಯಾವುದು ನೋಟಿಫಿಕೇಶನ್ ಮಾಡಿಕೊಡ್ತಾರೆ, ಅಲ್ಲಿಂದ ಇಲ್ಲಿ ತನಕ ಒಂದು ಬಾರಿ ಕೂಡ ಅರಣ್ಯ ಇಲಾಖೆ ಆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿರೋದಿಲ್ಲ. ಅಧ್ಯಕ್ಷರೇ, ಅಲ್ಲಿ ಯಾವುದೇ ಗಿಡ ಮರ ಇರೋದಿಲ್ಲ. ಇದರೊಟ್ಟಿಗೆ ಅಧ್ಯಕ್ಷರೇ, ಆ ಗ್ರಾಮ ಅರಣ್ಯದ ಭೂಮಿಯನ್ನು ಗೋಮಾಳ ಅಂತ ಇರ್ತದೆ. ಆ ಗೋಮಾಳವನ್ನು ಸುಮಾರು 1940ನೇ ಇಸ್ವಿಯಿಂದ ಇಲ್ಲಿ ತನಕ ಮಂಜೂರು ಮಾಡ್ತಾ ಬರ್ತಾ ಇದ್ದೇವೆ. ಆ ರೈತರು ಸ್ವಾಧೀನದಲ್ಲಿದ್ದಾರೆ, ಆ ರೈತರು ಬೆಳೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಇವರು ಹೋಗ್ಬಿಟ್ಟು ಗ್ರಾಮ ಅರಣ್ಯ ನಮ್ಮ ಜಮೀನನ್ನು ಖಾಲಿ ಮಾಡಿ ಅಂತ ಹೇಳ್ತಾರೆ. ಅಧ್ಯಕ್ಷ, ನಾನು ಸ್ಪಷ್ಟವಾದ ಒಂದು ಪ್ರಶ್ನೆ ಕೇಳ್ತೀನಿ. ನನ್ನ ಜಿಲ್ಲೆಯಲ್ಲಿ ಭಾಳಷ್ಟು ಕಷ್ಟಕ್ಕೆ ಬಂದು ತಾವೆಲ್ಲ ನೋಡಿರ್ತೀರಿ, ಪತ್ರಿಕೆಗಳಲ್ಲಿ ಆ ಒಂದು DCF ವಿರುದ್ಧ ಮಾತಾಡ್ತಕ್ಕಂಥದ್ದು, ಸಭೆಗಳ ಸಚಿವರೇ ಶಾಸಕರೇ ಮಾತಾಡ್ತಕ್ಕಂಥದ್ದು ಇವೆಲ್ಲ ಆಗ್ತವೆ. ಯಾಕೆಂದರೆ ಗೊಂದಲ. ಆಮೇಲೆ ಒಟ್ಟಿಗೆ ಉತ್ತರ ಕೊಡಲಿ ಅಧ್ಯಕ್ಷರೇ. ಎರಡನೇದಾಗಿ ಅವರು ನಮ್ಮ ಸಾಹೇಬರು ಹೇಳ್ತಾರೆ, ಈ ವರ್ಗೀಕರಿಸಿದ ಅರಣ್ಯ ಅಂತ ಹೇಳ್ತಾರೆ. ಅಧ್ಯಕ್ಷರೇ, ಈ ಅರಣ್ಯ ಏನಿದೆ ಅಧ್ಯಕ್ಷರೇ, ಈ ಅರಣ್ಯಕ್ಕೆ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಒಂದು ಪರಿಭಾವಿತ ಅರಣ್ಯ, ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಮಾಡಿದೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಅಂದರೆ ಅಲ್ಲಿ ಕ್ರೈಟೀರಿಯಾ ಹೇಗಿರಬೇಕು ಅಂದರೆ 1 ಹೆಕ್ಟೇರ್ಗೆ 1 ಹೆಕ್ಟೇರ್ ಅಂದರೆ 2 ಎಕರೆ 18 ಗುಂಟೆಗೆ ಕನಿಷ್ಠ ಪಕ್ಷ 50 ಮರಗಳ ದಟ್ಟಣೆ ಇರಬೇಕು. ಅಂದರೆ ಆ ಮರಗಳ ವ್ಯಾಸ ಎಷ್ಟಾಗುತ್ತೆ ಅಂದರೆ 30 ಸೆಂಟಿಮೀಟರ್ಗಿಂತ ದಪ್ಪ ಮರಗಳಿರಬೇಕು. ದಪ್ಪ ಮರಗಳಿದ್ದು ಸುಮಾರು 1 ಹೆಕ್ಟೇರ್ನಲ್ಲಿ ಅವರಿಗೆ 50 ಮರ ಇದ್ದರೆ ಮಾತ್ರ ಅದನ್ನು ನೀವು ಪರಿಭಾವಿತ ಅರಣ್ಯ ಅಂತ ಭಾವಿಸಬೇಕು. ಆದರೆ ಆ ಥರದ್ದು ಯಾವುದು ಇಲ್ಲವೇ ಇಲ್ಲ. ಅರಣ್ಯನೂ ಇಲ್ಲ, 30 ಸೆಂಟಿಮೀಟರ್ ಮರನೂ ಇಲ್ಲ, ಆ ಹೆಕ್ಟೇರ್ 50 ಮರನೂ ಇಲ್ಲ. ನಿಮ್ಮ ದಾಖಲೆಗಳು ನೀವು ಪರಿಭಾವಿತ ಅರಣ್ಯ ಅಂತೇಳಿ 4986 ಹೆಕ್ಟೇರನ್ನು ನನ್ನ ಜಿಲ್ಲೆಯಲ್ಲಿ ಗುರುತು ಮಾಡ್ಕೊಂಡಿದ್ದೀರಿ ಅಧ್ಯಕ್ಷರೇ. ಸಚಿವ ಉತ್ತರ ಕೊಡ್ತಾರೆ, ನನ್ನ ಜಿಲ್ಲೆಯಲ್ಲಿ ನಾನು ಕ್ವಶನ್ ಮಾಡಿದ್ದೀನಿ ಏನಂತ, ಇವು ನಿಮ್ಮಲ್ಲಿ ಏನೂ ಸಂಬಂಧ ಇಲ್ಲದೆ ಇದ್ರೂ ಕೂಡ ನೀವು ಅವ್ರನ್ನ ಹೋಗಿ ನಿರ್ದಾಕ್ಷಿಣ್ಯವಾಗಿ ರೈತರನ್ನ 100 ವರ್ಷಗಳಿಂದ ಯಾರು ಸಾಗುವಳಿ ಮಾಡ್ತಾ ಇರ್ತಾರೆ ಅಂತ ರೈತರನ್ನ, ಯಾರಿಗೆ ದರಖಾಸ್ತು ಮೂಲಕ ಮಂಜೂರಾಗಿದೆ, ಯಾರಿಗೆ ಪಾಣಿ ಇದೆ, ಯಾರ ಖಾತೆ ಇದೆ ಅಂತ ರೈತರನ್ನು ನೀವು ನನ್ನ ಭಾಗದಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಕೋಲಾರ ತಾಲೂಕಿನಲ್ಲಿ ಅರಟಿ, ಮಲ್ಲಾಂಡಹಳ್ಳಿ ಈ ಭಾಗದಲ್ಲಿ ತಾವು ನೇರವಾಗಿ ಹೋಗಿ ಬಡವರ ನಿಮ್ಮ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಅವರನ್ನು ತೆರವುಗೊಳಿಸಿದ್ದೀರಿ. ತಾವು ಹೇಳ್ತೀರಿ ಏನಂತ, ನಾವು ಜಂಟಿ ಸರ್ವೆಯನ್ನು ಮಾಡ್ತೇವೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಎರಡೂ ಜಂಟಿ ಸರ್ವೆ ಮಾಡಿ ತದನಂತರ ನೋಟಿಸನ್ನು ಕೊಟ್ಟು ಖಾಲಿ ಮಾಡಿಸ್ತೀವಿ ಅಂತ ಹೇಳ್ತೀರಿ. ಗೌರವ ಸಚಿವರೇ, ಅಲ್ಲಿ ನೋಡಿ ಪರಿಸ್ಥಿತಿ, ಹರಿಜನರು, ಬಡವರು ಖಂಡಿತವಾಗ್ಲೂ ಕೂಡ ಅವರ ತಾತಂದ್ರ ಕಾಲದಿಂದ ಅದೇ ಜಮೀನಿನಲ್ಲಿ ಉಳುಮೆ ಮಾಡಿ
ಸರ್ಕಾರದಿಂದಲೇ ಮಂಜೂರು ಮಾಡಿದ್ದೀರಿ, ಸಾಗುವಳಿ ಕೊಟ್ಟಿದ್ದೀರಿ. 50 ವರ್ಷಗಳಿಗೆ ಹೆಚ್ಚು ಅವರ ಹೆಸರಲ್ಲಿ ಪಾಡಿ ಖಾತೆ ಇದೆ ಅಧ್ಯಕ್ಷರೇ. ಅಂಥ ಜಮೀನುಗಳಂತಾವು ನಿರ್ದಾಕ್ಷಿಣ್ಯವಾಗಿ ಖಾಲಿ ಮಾಡಿಸಿದ್ದೀರಿ. ನನ್ನ ತಾಲೂಕಲ್ಲಿ ನಾನೇ ಉದಾಹರಣೆ. ಅದಕ್ಕೆ ತಾವು ಹೇಳ್ತಿ ಉತ್ತರ ಕೊಡ್ತೀರಿ ಯಾವುದು ಖಾಲಿ ಮಾಡಿಸಿಲ್ಲ ಅಂತ. ಅಧ್ಯಕ್ಷ ಇನ್ನು ಮುಂದುವರೆದು ಹೇಳ್ತೀರಿ ಖಾಲಿ ಮಾಡಿಸಿದ್ರು. ಅವ್ರು ಬಂದು ಪಾಪ ರೈತರೆಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ, DCF ಕಚೇರಿ ಮುಂದೆ ಧರಣಿ ಮಾಡಿದ್ರು ಅಧ್ಯಕ್ಷರೇ. ಆದರೆ ನಾನು ಮತ್ತೆ ಮಧ್ಯಪ್ರವೇಶ ಮಾಡಿ ಜಂಟಿ ಸರ್ವೆ ಮಾಡಿದೆ ಅಧ್ಯಕ್ಷರೇ. ಜಂಟಿ ಸರ್ವೆಯಲ್ಲಿ ಇವನು ಏನು ಒಕ್ಕಲೆಬ್ಬಿಸಿದ್ರು ಆ ಜಮೀನುಗಳಿಗೂ ನಿಮಗೂ ಸಂಬಂಧ ಇಲ್ಲ. ಇವತ್ತು ನಾನು ಕೇಳ್ತೇನೆ ಸರ್ಕಾರವನ್ನ, ನೀವು ಬಡವರು 1 ವರ್ಷ ಬೆಳೆ ಮಾಡದೆ ಅವರ ಜೀವನೋಪಾಯಕ್ಕೆ ನೀವು ಮಣ್ಣಾಕಿದ್ರಲ್ಲ, ಅದಕ್ಕೆ ಯಾರು ನೀವು ಹೊಣೆನಾ, ನಿಮ್ಮ ಅಧಿಕಾರಿಗಳು ಹೊಣೆನಾ? ಮತ್ತೆ ನಿರ್ದಾಕ್ಷಿಣ್ಯವಾಗಿ ನಿಮ್ಮಲ್ಲಿ ಕಾನೂನು ಇದೆ ಅಂತೇಳಿ ಇಷ್ಟ ಬಂದಂಗೆ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಸಮಂಜಸ ಅಲ್ಲ. ಆ ಬಗ್ಗೆ ಉತ್ತರ ಕೊಡಬೇಕು ಅಧ್ಯಕ್ಷರೇ. ಮುಂದುವರೆದು ಹೇಳ್ತೀನಿ ಅಧ್ಯಕ್ಷರೇ, ಒಂದು ಜಮೀನನ್ನ ಸರ್ಕಾರವೇ ಮಂಜೂರು ಮಾಡಬೇಕಾದಾಗ ಬಂದೆ ಇಲ್ಲ ಅಧ್ಯಕ್ಷರೇ, ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ ಒಟ್ಟಿಗೆ ಹೇಳ್ಬಿಡ್ಲಿ ಅವರು, ಮತ್ತೆ ಕೇಳ್ತೀನಿ ನಾನು ಅಧ್ಯಕ್ಷರೇ. ನಾವು ಆ ಜಮೀನನ್ನ ಸರ್ಕಾರನೇ ಮಂಜೂರು ಕೊಟ್ಟಿರುತ್ತೆ ಅಧ್ಯಕ್ಷರೇ. ಅಧ್ಯಕ್ಷ ಒಂದು ಕಾನೂನಿದೆ, ಯಾವುದೇ ಜಮೀನನ್ನ 30 ವರ್ಷಗಳ ಕಾಲ ನಿಮ್ಮ ದಾಖಲೆಗಳನ್ನು ಹೊಂದಿದ್ದರೆ ಅದು ಅಡ್ವರ್ಸ್ ಪೊಸಿಷನ್ ಅಲ್ಲಿ ಆ ಜಮೀನು ಅವರದೇ ಆಗ್ತದೆ. ಇಂಥ ಸಂದರ್ಭದಲ್ಲೂ ಕೂಡ ನೀವು 100 ವರ್ಷಗಳಿಂದ ಸ್ವಾತಂತ್ರ್ಯ ಜಮೀನನ್ನು ಬಂದು ಒಕ್ಕಲೆಬ್ಬಿಸ್ತೀರಲ್ಲ, ಇದು ಸರಿನಾ ಅಧ್ಯಕ್ಷರೇ? ಇದು ಖಂಡಿತ ಕೂಡ ಇದು ಸಮಂಜಸ ಅಲ್ಲ. ಬಡವರಿಗೆ, ರೈತರಿಗೆ, ಆ ಜಮೀನಿನಲ್ಲಿ ದುಡಿದು ತಿಂತಕ್ಕಂಥವ್ರಿಗೆ ಮಾಡ್ತಕ್ಕಂಥದ್ದು, ಇಲಾಖೆ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಸಮಂಜಸ ಅಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ ಇನ್ನೊಂದು ಇವರು ಹೇಳಿದಾರೆ, ರಕ್ಷಿತ ಅರಣ್ಯಕ್ಕೆ ನಾವು ಬರೋದಿಲ್ಲ, ಯಾಕೆಂದರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅದಕ್ಕೆ ನಾವು ಬರೋದಿಲ್ಲ. ಅದನ್ನು ನೀವು ಯಾರೇ ಒತ್ತುವರಿ ಮಾಡಿ ತೆರವುಗೊಳಿಸಿ ನಮ್ದು ಅಭ್ಯಂತರ ಇಲ್ಲ. ಆದರೆ ವಿಶೇಷವಾಗಿ 2 ಅರಣ್ಯಗಳನ್ನು, ಒಂದು ಗ್ರಾಮ ಅರಣ್ಯ, ಇನ್ನೊಂದು ವರ್ಗೀಕರಿಸಿದ ಅರಣ್ಯ, ಪರಿಭಾವಿತ ಅರಣ್ಯ. ಅಧ್ಯಕ್ಷರೇ ಇದು ನಿಮ್ಮ ಸಂಬಂಧವೇ ಇಲ್ಲ, ನೀವು ಪೊಸಿಷನ್ ಇಲ್ಲ. ನೀವು ದಾಖಲೆಯಲ್ಲಿ ಮಾಡಿಕೊಂಡು 1932ರಲ್ಲಿ ನಮಗೆ ನೋಟಿಫಿಕೇಶನ್ ಆಗಿದೆ ಅಂತೇಳಿ ಆ ನೋಟಿಫಿಕೇಶನ್ ತಗೊಂಡು ಇವತ್ತು 80 ವರ್ಷಗಳ ನಂತರ ಇವತ್ತು ನೋಟಿಸ್ ಕೊಡ್ತಾ ಇದ್ದೀರಿ ಬಡವರಿಗೆ. ಇದು ಅಧ್ಯಕ್ಷರೇ ಖಂಡಿತ ಕೂಡ ಒಂದು ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಅಧ್ಯಕ್ಷರೇ. ನಾನು ಇಷ್ಟ ಹೇಳ್ತೀನಿ, ಒಂದು ವೇಳೆ ನಿಮ್ಮ ಅರಣ್ಯ ಆಗಿದ್ದರೆ 80 ವರ್ಷಗಳಿಂದ ನೀವು ಯಾಕೆ ಅದರ ಸ್ವಾಧೀನಕ್ಕೆ ಹೋಗಿಲ್ಲ? ಒಂದು ಗ್ರಾಮಾರಣ್ಯ, ಸಾಮಾನ್ಯವಾಗಿ ಸಾಮಾಜಿಕ ಅರಣ್ಯ ಅಂದರೆ ಅಧ್ಯಕ್ಷರೇ ಆ ಸರ್ಕಾರಿ ಜಮೀನು ಒಂದು ಕಾಲಿದ್ದಾಗ ಕಂದಾಯ ಇಲಾಖೆಯವರು ಅವರಿಗೆ ವಹಿಸ್ಕೊಡ್ತಾ ಇದ್ರು, ನೀವು ಗಿಡ ಇಡ್ರಪ್ಪ ಅಂತ ಅಷ್ಟೇ. ನಿಮ್ಗೆ ಯಾವುದೇ ರೈಟ್ಸ್ ಕೊಟ್ಟಿಲ್ಲ, ನಿಮಗೆ ಆ ಗಿಡ ನೆಡ್ಲಿಕ್ಕೆ ಮಾತ್ರ ಅಧಿಕಾರ ಕೊಡ್ತಾ ಇದ್ರು. ಸೊ ಅಧ್ಯಕ್ಷರೇ ದಯಮಾಡಿ ಇದಕ್ಕೆ ಗೌರವ ಸಚಿವರು ಉತ್ತರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ. ಈಗ ಬಹಳ ಉದ್ದದ ಪ್ರಶ್ನೆ ಆಯ್ತಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಗೌರವಾನ್ವಿತ ಸದಸ್ಯರು ಅರಣ್ಯದ ವಿಧಗಳ ಬಗ್ಗೆ ಕೇಳಿದ್ದಾರೆ. ಮೀಸಲು ಅರಣ್ಯ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ 18 ಅಡಿಯಲ್ಲಿ ಆಗ್ತದೆ. ಗ್ರಾಮ ಅರಣ್ಯ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ 29ರಲ್ಲಿ ಆಗಿದೆ. ರಕ್ಷಿತ ಅರಣ್ಯ ಇದು ಸೆಕ್ಷನ್ 33 ಅಡಿಯಲ್ಲಿ ನಮಗೆ ಸರ್ಕಾರದ ವತಿಯಿಂದ ಈ ಒಂದು ನೋಟಿಫಿಕೇಶನ್ ಆಗತ್ತೆ. ಸೆಕ್ಷನ್ 4 ಏನಿದೆ ಬಹಳ ವರ್ಷ ಕೆಳಗಡೆ, ಇದಕ್ಕೆ 100 ವರ್ಷದ ಇತಿಹಾಸ ಇದೆ.
ಇಂಟೆಂಟ್ ಏನು ಉದ್ದೇಶ ಅರಣ್ಯ ಮಾಡಬೇಕು ಅನ್ನೋಂಥದ್ದು. ಅನ್ಕ್ಲಾಸಿಫೈಡ್ ಫಾರೆಸ್ಟ್ ಇದು ಅಂದ್ರೆ ರೆಕಾರ್ಡೆಡ್ ಫಾರೆಸ್ಟ್ ಅಂತಿದೆ ಒಂದು. ಪರಿಭಾವಿತ ಅರಣ್ಯ ಇದು ಡೀಮ್ಡ್ ಫಾರೆಸ್ಟ್. ಇದರಲ್ಲಿ ಮಾನ್ಯ ಶಾಸಕರು ಕೋಲಾರ್ನಲ್ಲಿ ಯಾರಿವತ್ತು ಬಹಳ ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ, ಅವರಿಗೆ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತೆ ಅವ್ರ ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು ಹೋಗಿ ಒಕ್ಕಲೆಬ್ಬಿಸ್ತಾರೆ ಅನ್ನುವಂಥದ್ದು ಎಲ್ಲ ನಮ್ಮಲ್ಲಿರುವಂತಹ ದಾಖಲೆಗಳ ಪ್ರಕಾರ ಆ ರೀತಿಯಲ್ಲಿ ಯಾರದೇ ಪಟ್ಟಾ ಜಮೀನು ಇರ್ಬೋದು, ಖಾಸಗಿ ಜಮೀನು ಇರ್ಬೋದು, ಅಂಥವ್ರು ಯಾರಿಗೂ ಅರಣ್ಯ ಇಲಾಖೆ ವತಿಯಿಂದ ಒಕ್ಕಲೆಬ್ಬಿಸುವಂಥದ್ದಾಗಲಿ ಒತ್ತುವರಿ ತೆರವು ಮಾಡಿದಂತಾಗಲಿ ಮಾಡುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನುವಂತ ಮಾತನ್ನು ಅಧ್ಯಕ್ಷ ಒಂದೇ ನಿಮಿಷ ಹೇಳ್ತೇನೆ. ಅದಕ್ಕೆ ಕೊಡ್ತೇನೆ ಅಧ್ಯಕ್ಷ ಒಂದು ನಿಮಿಷ. ಒಂದು ನಿಮಿಷ ಗ್ರಾಮ ಅರಣ್ಯದ ಬಗ್ಗೆ ಹೇಳಿದ್ದಾರೆ, ಹೇಳಿದ್ಮೇಲೆ ಹೇಳಿ ನೀವು. ಒಂದೇ ನಿಮಿಷ ಪ್ಲೀಸ್, ಒಂದೇ ನಿಮಿಷ ಹೇಳಿ ಅಧ್ಯಕ್ಷರೇ. ಇದಕ್ಕೆ ನಾನು ಬಹಳ ಇವತ್ತೇನು ನಮ್ಮ ಗೌರವ ಸಚಿವರು ಹೇಳಿದ್ದಾರೆ ಒಕ್ಕಲೆಬ್ಬಿಸಿಲ್ಲ ಅಂತ. ಸಚಿವರೇ, ನಾನು ವಿಧಾನಸಭೆಯಲ್ಲಿ ತಮ್ಮ ಗೌರವಾನ್ವಿತ ಸಭಾಧ್ಯಕ್ಷ ಮುಂದೆ ಹೇಳ್ತೇನೆ, ನಮ್ಮ ರೈತರನ್ನ 26 ಕುಟುಂಬಗಳನ್ನ ಖಾತೆ ಪಾಣಿ ಇದೆ, ನಾವು ತಾವು ಅನುಮತಿ ಕೊಟ್ರೆ ತಮಗೆ ಆ ದಾಖಲೆ ಸಲ್ಲಿಸ್ತೇನೆ. ಅಧ್ಯಕ್ಷರೇ, ಆ ದಾಖಲೆ ಇರ್ತಕ್ಕಂಥದ್ದನ್ನ ಏನಾದ್ರೂ ಕೂಡ ಇದ್ದು ಅವರು ನಾವು ಸುಳ್ಳು ಹೇಳಿದ್ರೆ ಇವತ್ತೇ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತೀನಿ ಅಧ್ಯಕ್ಷರೇ. ಆದ್ರೆ ಸಚಿವರು ಬಹಳ ಪ್ರಬುದ್ಧರು, ಆದ್ರೆ ಬಡವರ ಅನ್ಯಾಯ ನಾನು ಕೇಳಿದ್ರೆ ನೀವು ಆಗಿಲ್ಲ ಅಂದ್ರೆ ಏನ್ ಸ್ವಾಮಿ ಧರ್ಮ ಇದು? ನಾನೊಬ್ಬ ಶಾಸಕ ಸ್ವಾಮಿ, ನಾನು ಕೂಡ ಬಹಳ ವರ್ಷ ಇಲ್ಲ ಅಧ್ಯಕ್ಷರೇ, ಸುಳ್ಳು ಹೇಳ್ಬಾರ್ದಲ್ವಾ? ಇಲ್ಲ, ನಾನು ಒಬ್ಬನಿಗೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ನನ್ನ ನೋವು ನನಗೆ ಗೊತ್ತಿದೆ, ನನ್ನ ಬಡವರನ್ನು ಗೊತ್ತಿದೆ. ಬಡವರನ್ನ ನಿರ್ದಾಕ್ಷಿಣ್ಯವಾಗಿ ನೀವು ರಾತ್ರಿ ಜೇಸಿ ಬಿಟ್ಟು ಒಂದು ಹೊರಗೆ ಹಾಕಿದ್ರಿ. ಇಲ್ಲಿ ಹೇಳ್ತೀರಿ ಏನು ಮಾಡಿಲ್ಲ ಅಂತ. ಆಯ್ತು ಅಧ್ಯಕ್ಷ, ಇದು ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಮಂತ್ರಿ ಅವರೇ, ಗೌರವಾನ್ವಿತ ಸದಸ್ಯರು, ನನಗೆ ವಾಟ್ ಐ ಫೀಲ್ ನಿಮ್ಮ ಅಧಿಕಾರಿ ಈ ರೀತಿ ಯಾವ ಪ್ರಕರಣಗಳಿದಾವೆ ಅವು ನನ್ನ ಗಮನಕ್ಕೆ ತಂದ್ರೆ ಅದನ್ನು ನಾನು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೀನಿ. ಇವತ್ತೇನು ನಮ್ಮಲ್ಲಿ ಏನು ಯಾವುದೇ ಒಂದು ಒತ್ತುವರಿ ತೆರವು ಮಾಡಿದಂತ ಪ್ರಕರಣಗಳಿದೆ, ಇದು ಕರ್ನಾಟಕ ಅರಣ್ಯ ಕಾಯ್ದೆ 64 ADಯಲ್ಲಿ ಪ್ರೊಸೀಡಿಂಗ್ಸ್ ಮಾಡಿ, ನೋಟಿಸ್ ಇಶ್ಯೂ ಮಾಡಿ, ಹಿಯರಿಂಗ್ ಮಾಡಿ, ಆರ್ಡರ್ಸ್ ಪಾಸ್ ಆಗಿದೆ. ಒಂದ್ಸಲ ಆರ್ಡರ್ ಪಾಸ್ ಆಯ್ತು ಅಂತ ಹೇಳಿದ್ರೆ ಅವರು CFಗೆ ಅಪೀಲ್ ಹೋಗ್ಬೋದು, ಹೈಕೋರ್ಟ್ಗೆ ಅಪೀಲ್ ಹೋಗ್ಬೋದು. ಕಾನೂನು ರೀತಿಯ ಎಲ್ಲಾ ರೀತಿಯಲ್ಲಿ ನೋಡಿಕೊಂಡೇ ಮಾಡಿದಂಥದ್ದು ನನ್ನ ಗಮನಕ್ಕೆ ಇದೆ. ಅವ್ರೇನ್ ಹೇಳ್ತಾ ಇದಾರೆ ಅಂತದ್ದು ಯಾವ್ದಾದ್ರು ಪ್ರಕರಣ ಇದೆ ನನ್ನ ಗಮನಕ್ಕೆ ತಂದ್ರೆ ಅವ್ರಿಗೆ ನಾನು ಮಾತಾಡ್ತೇನೆ. ಪರಿಭಾವಿತ ಅರಣ್ಯ ಮತ್ತು ಅವರು ನಿಮ್ಮ ಗ್ರಾಮ ಅರಣ್ಯದ ಬಗ್ಗೆ ಮಾತನಾಡಿದರೆ, ಗ್ರಾಮ ಅರಣ್ಯ ಬಹಳ ವರ್ಷ ಕೆಳಗಡೆ ಆಗಿದ್ದಂಥದ್ದಿದೆ. RTCಯಲ್ಲಿ ಅದು ಅರಣ್ಯ ಅಂತಿದೆ. ಅರಣ್ಯ ಅಂತ ಒಂದು ಸಲ ಅರಣ್ಯ ಅಂತ ಬಂದ್ರೆ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ. ಯಾವುದು ಗ್ರಾಮ ಅರಣ್ಯ ಇರ್ಬೋದು, ಪ್ರೊಟೆಕ್ಟೆಡ್ ಅರಣ್ಯ ಇರ್ಬೋದು, ರಕ್ಷಿತ ಅರಣ್ಯ ಇರ್ಬೋದು, ಅನ್ಕ್ಲಾಸಿಫೈಡ್ ಅರಣ್ಯ ಇರ್ಬೋದು, ಯಾವುದೇ ಅರಣ್ಯ ಇದ್ರೆ FC ಮಾಡದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡದೆ, ಪರ್ಯಾಯ ಅವರಿಗೆ ಭೂಮಿ ಕೊಡದೆ, ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪರವಾನಗಿ ತೆಗೆದುಕೊಳ್ಳದೆ ಯಾವುದೇ ಅರಣ್ಯೇತರ ಕೆಲಸ ಕಾರ್ಯಗಳಿಗೆ ಅರಣ್ಯ ಇಲಾಖೆಯವರು ಕೊಡ್ಲಿಕ್ಕೆ ಬರೋದಿಲ್ಲ. ಈ ನೆಲದ ಕಾನೂನಿದೆ, ಇದು ಈ ಕಾನೂನು ಬಿಟ್ಟು ಅರಣ್ಯ ಇಲಾಖೆಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಡೀಮ್ಡ್ ಫಾರೆಸ್ಟ್ ಹೇಳಿದ್ದಾರೆ, ಡೀಮ್ಡ್ ಫಾರೆಸ್ಟ್ ಬಗ್ಗೆ ಇದೆ. ಡೀಮ್ಡ್ ಫಾರೆಸ್ಟ್ ಅಲ್ಲಿ ಗೊಂದಲ ಏನಿದೆ ಅಂದ್ರೆ, ಗೋದಾವರಿ ಕೇಸ್ ಆಗಿದ್ಮೇಲೆ ಎಲ್ಲೆಲ್ಲಿ ಈ ರೀತಿಯಲ್ಲಿ ಸರ್ಕಾರದ ಒಂದು ಜಮೀನಿದೆ, ಅರಣ್ಯ ತರ ಇದ್ದಂಥದ್ದು ಡೀಮ್ಡ್ ಫಾರೆಸ್ಟ್ ಮಾಡಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಯ್ತು. ಅದಾದ್ಮೇಲೆ ಎಲ್ಲಾ ರಾಜ್ಯಗಳು ಒಂದೊಂದು ಸಮಿತಿ ರಚನೆ ಮಾಡಿದ್ವು. ನಮ್ಮ ರಾಜ್ಯದಲ್ಲೂ ಸಮಿತಿ ರಚನೆ ಆಯ್ತು. ಕಮಿಟಿ ರಚನೆ ಆಗಿ ಮಾಡಿದ ನಂತರ ಮೊದಲನೇ ಹಂತದಲ್ಲಿ 10 ಲಕ್ಷ ಹೆಕ್ಟೇರ್ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ವರದಿ ಬಂತು. ಆ 10 ಲಕ್ಷ ಹೆಕ್ಟೇರ್ ಬಂದಿದ್ದಕ್ಕಾಗಿ ಇದೆಲ್ಲ ತಪ್ಪಾಗಿದೆ, ವಿಲೇಜ್ ಸೇರಿಸಿದ್ದಾರೆ, ಸರ್ಕಾರಿ ಶಾಲೆ ಸೇರಿಸಿದ್ದಾರೆ. ಈಗ ಪೂರ್ತಿ ಹೇಳ್ತೀನಿ, ಒಂದೇ ನಿಮಿಷದಲ್ಲಿ ಗೊತ್ತಾಗ್ಲಿಲ್ಲ ಅವರಿಗೆ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ. ಅದಕ್ಕೆ ಅವ್ರು ಕೇಳಿದ್ದಾರೆ, ಕೇಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಮತ್ತೆ ನಾವು ಹೇಳಿಕ್ಕೆ ಅವಕಾಶ ಕೊಡ್ಬೇಕಲ್ಲ. ಅದಕ್ಕೆ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಈಗ 3 ಲಕ್ಷ, ಕೊನೆಗೆ ಏನ್ ಬಂತು ಹಿಂದಿನ ಸರ್ಕಾರದಲ್ಲಿ 2022ರಲ್ಲಿ 3,30,000 ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಫಿಡವಿಟ್ ಕೊಡಲಾಗಿದೆ. ಆ 3,30,000 ಎಲ್ಲ ಹಳ್ಳಿಗಳಲ್ಲಿ ಸರ್ವೆ ನಂಬರ್ ಹಾಕಿ 2022ರಲ್ಲಿ ಕೊಟ್ಟಿದ್ದಂಥದ್ದಿದೆ.
ಈಗ ಅದರಲ್ಲೂ ಬಹಳಷ್ಟು ಮಿಸ್ಟೇಕ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರೀಜನಲ್ ಅಂದ್ರೆ ವಿಭಾಗೀಯ ಮಟ್ಟದಲ್ಲಿ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ, ರಾಜ್ಯ ಮಟ್ಟದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಮಿತಿ ಇತ್ತು. ಉಸ್ತುವಾರಿ ಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿನೇ ಕೊಡ್ಬೇಕಂದ್ರು ತಪ್ಪಾಗಿ ಕೊಟ್ಟಿದ್ದಕ್ಕಾಗಿ ಅನೇಕ ಗ್ರಾಮಗಳು, ಶಾಲೆಗಳೆಲ್ಲ ಅದರಲ್ಲಿ ಬಂದ್ಬಿಟ್ಟಿದ್ದಾವೆ, ಊರಿನ ಸಮೀಪನೂ ಬಂದ್ಬಿಟ್ಟಿದೆ. ಈಗ ಸರ್ವೋಚ್ಚ ನ್ಯಾಯಾಲಯನೇ ಒಂದು ತೀರ್ಪನ್ನು ಕೊಟ್ಟಿದೆ. ಇದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಕೇಂದ್ರ ಮತ್ತು ಸರ್ವೋಚ್ಚ ನ್ಯಾಯ ಕೊಡಿ ಅಂತೇಳಿ ನಾವು ಈಗಾಗಲೇ ಸಮಿತಿ ರಚನೆ ಮಾಡಿದ್ದೇವೆ. ಕೋಲಾರದಲ್ಲಿ ಏನು 4986 ಹೆಕ್ಟೇರ್ ಪರಿಭಾವಿತ ಅರಣ್ಯ ಅಂತೇಳಿ ಕೊಟ್ಟಿದ್ದಿದೆ. ಈ ಪರಿಭಾವಿತ ಅರಣ್ಯ ಈಗೇನು ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಸಚಿವರಿರ್ಬೋದು, ಶಾಸಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇದು ಪರಿಭಾವಿತ ಅರಣ್ಯ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ಹೇಳಿದ್ರೆ ಅದನ್ನು ಕೈ ಬಿಡ್ಲಿಕ್ಕೂ ಅವಕಾಶ ಇದೆ. ಅಂಥದ್ರಲ್ಲಿ ಅದು ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಕೋಲಾರಗೆ ಸಂಬಂಧಪಟ್ಟಂತೆ ಕಾನೂನುಬದ್ಧವಾಗಿ ಮಾಡಿದ್ರೆ ಎಲ್ಲಿ ಈ ರೀತಿಯಲ್ಲಿದೆ ಅಂತ ನಮ್ಮ ಗಮನಕ್ಕೆ ಬಂದ್ರೆ ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೇನೆ. ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ. ಇಡೀ ಮಲೆನಾಡಿನಲ್ಲಿ ಬೆಂಕಿ ಎತ್ತಿ ಉರಿತಾ ಇದೆ. ಸುಲಭ ಅಲ್ಲ. ಅವ್ರು ಹೇಳಿದ್ದಾರೆ ಅನೇಕ ಸಂಗತಿಗಳನ್ನ. ಜಂಟಿ ಸರ್ವೆ ಆಗಲಿಲ್ಲ, ಅರಣ್ಯಾಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಲಿಲ್ಲ, ಇವರು ನೋಟಿಫಿಕೇಶನ್ಗಳಾಗಿದೆ, ಊರು ಬೆಂಕಿ ಎತ್ತಿ ಉರಿತಾ ಇದೆ. ಇದನ್ನ ಪರಿಭಾವಿತ ಅರಣ್ಯ ಅಂತ ಮಾಡಿದವ್ರು ನೀವೇ ಇದ್ದೀರಿ. ಪರಿಭಾವಿತ 2022ರಲ್ಲಿ ನಿಮ್ಮ ಸರ್ಕಾರ ಇದ್ದಾಗೆ ಯಾವುದು ವೆರಿಫಿಕೇಶನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಕೊಟ್ಟಿದ್ರಲ್ಲ ನೀವು. ಈಗ ಬಂದು ಮನೆ ನೋಡ್ಬೇಕಾಗಿತ್ತಲ್ಲ ಅವಾಗ, ಅಲ್ಲಿ ನೋಡಿದಿರ ಅವಾಗ? ಕೇಳಲಿಲ್ಲ ಸರ್. ಯಾಕೆ ತಪ್ಪಾಯ್ತು? ನಿಮ್ಮ ಅಧಿಕಾರಿಗಳು ಅಧಿಕಾರಿಗಳ ಪ್ರಶ್ನೆ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಅಧಿಕಾರಿಗಳು ಕೇಳಲಿಲ್ಲ. ಸರ್ಕಾರದಲ್ಲಿ ಇದ್ದೀರಾ ಅವಾಗ? ಸುಪ್ರೀಂ ಕೋರ್ಟ್ ಹೇಳಿದ್ರೆ ಅಷ್ಟ್ಬಿಟ್ಟು ಬೇರೆ ಏನು ಇಲ್ಲ. ಸಭಾಧ್ಯಕ್ಷರೇ, ಚರ್ಚೆಗೆ ತಪ್ಪು. ಇದನ್ನ ಡೀಟೇಲ್ ಪರಿಭಾವಿತ ಅರಣ್ಯ ಇದೆ, ಡೀಮ್ ಫಾರೆಸ್ಟ್ ಇದೆ, ತಪ್ಪಾಗಿ ಏನು ಕೊಟ್ಟಿದ್ದಾರೆ. ಈಗೇನು ಜನ ಸಫರ್ ಆಗ್ತಾ ಇದ್ದಾರೆ, ರಾಜ್ಯದ ಅಭಿವೃದ್ಧಿನೂ ಸಮಸ್ಯೆ ಆಗ್ತಾ ಇದೆ. ನೀವು ಮಾಡಿದಂತದ್ದು ನೀವೇನು ಕೊಟ್ಟಿದ್ದೀರಿ ಅದಕ್ಕೆ ಸರಿಪಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಿಮ್ಮನ್ನು ಕೂಡ ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಸಭಾಧ್ಯಕ್ಷರೇ, ಸಮೀಕ್ಷೆ ಮಾಡಬೇಕಂತ ತೀರ್ಮಾನ ಆಗಿದೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಸೇರಿ ರಾಜ್ಯದಾದ್ಯಂತ ಜಂಟಿ ಸಮೀಕ್ಷೆ ಮಾಡ್ತಾ ಇದ್ದೇವೆ. ಈ ಸಮಸ್ಯೆ ಏನಿದೆ ಇವತ್ತಿಂದಲ್ಲ, ಇದು ಸುಮಾರು 50 ವರ್ಷ 100 ವರ್ಷದ ಸಮಸ್ಯೆ ಇದೆ. 1980ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂತು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.